ನಮಸ್ತೆ ಆತ್ಮೀಯರೇ. ಇವತ್ತು ಬಸವನಗುಡಿ ಫೇಮಸ್ ಜಾತ್ರೆ ಕಡಲೆಕಾಯಿ ಪರಿಷೆಗೆ ನಾನು ನನ್ನ ಮಕ್ಕಳು ಮತ್ತು ನನ್ನ ದೋಸ್ತ್ 4 ಜನನೂ ಆಟೋದಲ್ಲಿ ಹೊರಟಿದ್ವಿ. ಬಟ್ ಆಟೋದವರು ಬಸವನಗುಡಿ ಅಂದರೆ ಗಾಂಧಿ ಬಜಾರಲ್ಲೇ ನಮ್ಮನ್ನು ಬಿಟ್ಟೋದ್ರು. ಏನು ಮಾಡೋದು, ಎಲ್ಲ ನಡ್ಕೊಂಡೇ ಹೋದ್ವಿ. ಆತ್ಮೀಯರೇ, ಜಾತ್ರೆ ವಿಡಿಯೋ ನೋಡೋ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಈಗ ಜಾತ್ರೆಗೆ ಬಂದ್ವಿ. ಕಡಲೆಕಾಯಿ ಜಾತ್ರೆ, ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿ ಕೊಂಡ್ಕೊಳ್ದೇ ಇದ್ದರೆ ತಪ್ಪಾಗುತ್ತೆ. ಸೊ ನಾವು ಕಡಲೆಕಾಯಿನ ಕೊಂಡ್ಕೊಂಡು, ಹಸಿ ಕಡಲೆಕಾಯಿ ಮತ್ತು ಹುರಿದಿರೋ ಕಡಲೆಕಾಯಿ ಎರಡೂ ಕೂಡ ಕೊಂಡ್ಕೊಂಡು, ಹಾಗೆ ಸ್ವಲ್ಪ ಲೈಟಾಗಿ ಮಾಡಿಕೊಂಡು, ಮತ್ತು ಅಲ್ಲಿ ಬಬಲ್ಸ್ ಬ್ಲೋ ಮಾಡ್ತಾಯಿದ್ರು ನನ್ನ ಮಕ್ಕಳು. ಅದನ್ನು ನೋಡಿ ಆಟ ಆಡಿದ್ರು, ಅದನ್ನು ತೆಗೆಸ್ಕೊಂಡ್ರು ಇಬ್ಬರು ಕೂಡ. ಅದಾದಮೇಲೆ ನೆಕ್ಸ್ಟ್ ಹಾಗೆ ಮೂವ್ ಆಗ್ತಾಯಿದ್ವಿ. ಅಲ್ಲಿ ಪಟಾಟೊ ರೋಲ್ ತಿನ್ನಬೇಕು ಅಂತ ಅಂದರು. ಅದಕ್ಕೆ ಮುಂಚೆ ನನ್ನ ಮಕ್ಕಳು ಮಾಸ್ಕ್ ಒಬ್ಬರು ಕೋಡು, ರಾಕ್ಷಸನ ಕೋಡು ತೊಗೊಂಡ್ರು. ಅದನ್ನು ಹಾಕ್ಕೊಂಡು ಒಂದೆರಡು ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು, ಹಾಗೆ ಪಟಾಟೊ ರೋಲ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಹಾಗೆ ಫೋಟೋಸ್ ಕ್ಲಿಕ್ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಪಟಾಟೊ ರೋಲ್ ರೆಡಿ ಆಯಿತು. ಪಟಾಟೊ ರೋಲ್ ಕೊಟ್ಟರು, ಅದನ್ನು ತಿಂದು ಎಂಜಾಯ್ ಮಾಡ್ದು. ನಾವು ಇಯರ್ಲಿ ಒನ್ಸ್ ಕಡಲೆಕಾಯಿ ಪರಿಷೆಯಲ್ಲೇ ಅದೊಂದು ತಿನ್ನೋದು, ಹೋದಾಗೆಲ್ಲ ತಿಂತೀವಿ. ನೆಕ್ಸ್ಟು ರಿಂಗ್ ಹಾಕಿ ಪ್ರೈಸ್ ತಗೊಳ್ಳೋದು, ಅದನ್ನು ಆಡೋಣ ಅಂತ ಹೋದ್ವಿ. ಬಟ್ ಅದು ಲಕ್ ರೇರ್ ಬೀಳೋದು. ಬಟ್ ಮ್ಯಾಮ್ ಟ್ರೈ ಮಾಡಿದ್ರು, ಆಗಲಿಲ್ಲ. ಜಸ್ಟ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟಲ್ಲಿ ಫ್ಲವರ್ಸ್ ಎಲ್ಲ ಇಟ್ಟಿದ್ರು, ಪ್ಲಾಸ್ಟಿಕ್ ಫ್ಲವರ್ಸು. ಸನ್ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಅದೊಂದೆರಡು ಫೋಟೋಸ್ ತಗೊಂಡು, ಮತ್ತು ಲೈಟಿಂಗ್ಸ್ ಹತ್ರ ಫೋಟೋಸ್ ತಗೊಂಡ್ವಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇದರಿಂದ ನಾವು ವೀಡಿಯೋ ಮಾಡೋಕ್ಕೆ ಹೋದರೆ ಫೋನಲ್ಲಿ ಯಾರಾದರೂ ಕಿತ್ಕೊಂಡು ಬಿಡ್ತಾರೋ ಅಂತ ಭಯಕ್ಕೆ ನಾವು ಬರೀ ಫೋಟೋಸ್ ತಗೊಂಡ್ವಿ. ವೀಡಿಯೋ ಮಾಡೋಕ್ಕೆ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಫೋಟೋಸ್ ಎಲ್ಲ ತಗೊಂಡ್ವಿ, ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಅದಾದಮೇಲೆ ನೆಕ್ಸ್ಟು ಜಾತ್ರೆ ಅಂತ ಹೋದ್ಮೇಲೆ ಎಂಜಾಯ್ ಮಾಡಬೇಕು, ಗೇಮ್ಸ್ ಆಡಲೇಬೇಕು. ಸೊ ನನ್ನ ಮಕ್ಕಳಿಗೆ ಬೈಕಲ್ಲಿ ಕೂರಿಸೋದು, ಬೈಕ್ ಮೇಲೆ ರೌಂಡು. ಚಿಕ್ಕವನಂತೂ ನೋಡ್ತಾನೆ ಇದ್ದೀರ, ಕುತ್ಕೊಳ್ಳೋದೇ ಇಲ್ಲ ಸರಿಯಾಗಿ. ರಿಷಿ ಏನೂ ಎದುರ್ಕೊಳ್ತಾ ಇರಲಿಲ್ಲ, ಅವ್ನು ಅಲ್ಲೇ ಕುತ್ಕೊಂಡು ಡ್ಯಾನ್ಸ್ ಆಗ್ತಾಯಿದ್ದ. ಬಟ್ ಸ್ವಲ್ಪ ಲೈಟಾಗಿ ಎದುರ್ಕೊಂಡಿದ್ದ. ಬಟ್ ಅವ್ನಿಗೆ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು ಅನಿಸುತ್ತೆ. ಜೊತೇಲಿ ಬೇರೆ ಇನ್ನೊಬ್ರು ಬೇರೆ ಕೂಡಿಸ್ಬಿಟ್ಟಿದ್ರು. ಅವ್ರಿಗಾದ್ಮೇಲೆ ಅವ್ರಿಗೆ ಹಾಕಿಸಿ ಅವರಿಬ್ರಿಗೆ ಸಮಾಧಾನ ಮಾಡಿ, ಅಲ್ಲೇ ಯಾರೋ ಒಬ್ರು ಪರಿಚಯ ಆದರು. ಆ ಹುಡುಗನ ಹತ್ರನೇ ಕೂಡಿಸ್ಬಿಟ್ಟು, ಅದೇ ಬೈಕ್ ಆಡಿಸೋರೇನೆ, ಆ ಹುಡುಗನ ಹತ್ರ ಟಿಕೆಟ್ ಕೊಡ್ತಾಯಿದ್ದು ಹುಡುಗನ ಹತ್ರನೇ ಇವರಿಬ್ರನ್ನು ಕೂಡಿಸ್ಬಿಟ್ಟು ನೆಕ್ಸ್ಟು ನಾವಿಬ್ಬರು ಡಿಸ್ಕೋ ಹೋದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ತುಂಬ ಎಂಜಾಯ್ ಮಾಡಿದ್ವು. ಇದಂತೂ ನಾವು ಹಾಗೂ ಫೋನ್ ಇಟ್ಕೊಳ್ಳೋಕೆ ಭಯ ಇತ್ತು. ಬಟ್ ಇದೆಲ್ಲ ಸ್ವೀಟ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಕೊನೆಗೂ ಧೈರ್ಯ ಮಾಡಿ ವಿಡಿಯೋ ಮಾಡಿಕೊಂಡೆ. ನೋಡಿ ಜಾತ್ರೆ ವೈಬ್ಸ್ ಹೆಂಗಿದೆ ಅಂತ ತುಂಬ ಖುಷಿ ಆಯಿತು. ಫುಲ್ ಕಲರ್ಫುಲ್ಲಾಗಿದೆ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಆಡಿದ್ದು ಒಂದೇ ಗೇಮ್, ಬಿಕಾಸ್ ಎಲ್ಲ ರೇಟ್ ಜಾಸ್ತಿ ಆದರೂ ಆಡಲೇಬೇಕು ಅಂತ ನಾವೊಂದು ಆಟ ಆಡ್ದು, ಮಕ್ಕಳು ಒಂದು ಆಟ ಆಡಿಸ್ತು ಅಷ್ಟೇ. ನಾವು ಹೇಗೆ ಎಂಜಾಯ್ ಮಾಡ್ದೋ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ನೀವು ಜಾತ್ರೆಗೆ ಹೋಗಿದ್ರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಆತ್ಮೀಯರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.